ನಂದಿ ಬಟ್ಟಲಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಸಾರ್ವಜನಿಕ ಸಮಸ್ಯೆಗಳ ಪರಿಹಾರದ ವೇದಿಕೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಒಂದೇ ಸಭಾಂಗಣದಲ್ಲಿ ಒಟ್ಟುಗೂಡಿಸಿ ಗ್ರಾಮಸ್ಥರಿಗೆ ಮನೆ ಮುಂಭಾಗದಲ್ಲೇ ತಮ್ಮ ಅಹವಾಲುಗಳನ್ನು ಸಲ್ಲಿಸಿ ಪರಿಹಾರ ಪಡೆಯುವ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಆಯೋಜಿಸಿದೆ. ಶುಕ್ರವಾರ ಲಿಂಗದಹಳ್ಳಿ ಹೋಬಳಿಯ ನಂದಿ ಬಟ್ಟಲು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಜಿಎಚ್ ಶ್ರೀನಿವಾಸ್ ಮಾತನಾಡಿ, ವೃದ್ಧರು, ವಿಕಲಚೇತನರು, ರೈತರು, ಮಹಿಳೆಯರು ಯಾವುದೇ ಕಚೇರಿಗಳಿಗೆ ಅಲಿದಾಡದೆ ಒಂದೇ ಸ್ಥಳದಲ್ಲಿ ತಮ್ಮ ಸಮಸ್ಯೆಗಳ ಪರಿಹಾರವನ್ನು ಪಡೆಯಬಹುದಾಗಿದೆ ಎಂದರು. ಗ್ರಾಮಸ್ಥರಿಗೆ ಸೇವೆಗಳು ಸುಲಭವಾಗಿ ದೊರಕಬೇಕು ಎಂಬ ಉದ್ದೇಶದಿಂದ ಕಂದಾಯ ಗ್ರಾಮ, ಉಪಕಂದಾಯ ಗ್ರಾಮಗಳ ರಚನೆಗಾಗಿ ಸಂಬಂಧಿತ ಅಧಿಕಾರಿಗಳು, ಸಚಿವರು ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಹಲವರೊಂದಿಗೆ ಹಲವು ಹಂತದ ಚರ್ಚೆ ನಡೆಸಿದ್ದಾಗಿ ಶಾಸಕರು ತಿಳಿಸಿದ್ದಾರೆ. ಈ ಕ್ರಮದ ಪರಿಣಾಮವಾಗಿ ರಾಜ್ಯದ ಹಲವು ಗ್ರಾಮಸ್ಥರು 94/C, 94/D ಹಕ್ಕುಪತ್ರಗಳು, ಮನೆ ದಾಖಲೆ ಪತ್ರಗಳು, ಈ ಖಾತಾಗಳನ್ನು ಪಡೆದುಕೊಳ್ಳಲು ಅನುಕೂಲವಾಗಿದ್ದು, ಬ್ಯಾಂಕ್ ಸಾಲ ಸೇರಿದಂತೆ ಅನೇಕ ಸೌಲಭ್ಯಗಳು ಸುಲಭವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಟ್ಟನ್ನು ನೀಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ದೇವೇಂದ್ರಪ್ಪ ಮಾತನಾಡಿ, ತರೀಕೆರೆ ಶಾಸಕರ ನಿರಂತರ ಪ್ರಯತ್ನದಿಂದ ವರ್ಷಗಳ ಕಾಲ ವಾಸಿಸುತ್ತಿದ್ದ ಅನೇಕ ಮನೆಗಳಿಗೆ ಹಕ್ಕುಪತ್ರ ಸಿಗುವ ವ್ಯವಸ್ಥೆ ಸ್ಟೇಟ್ ವೈಡ್ ಆಗಿದೆ ಎಂದು ಹೇಳಿದ್ದಾರೆ. ತಾಲೂಕಿನಾದ್ಯಂತ ನಡೆಸುತ್ತಾ ಇರುವಂತಹ ಜನಸ್ಪಂದನ ಕಾರ್ಯಕ್ರಮಗಳು ಗ್ರಾಮಸ್ಥರಿಗೆ ದೊಡ್ಡ ನೆರವಾಗಿದೆ ಎಂದರು. ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಂದಿಬಟ್ಟಲು, ತಿಮ್ಮನಬೈಲು, ಹುಣಸೆಬೈಲು, ದೂಬತಕಾನ್, ಬೆಳ್ಳಾವರ ಸೇರಿದಂತೆ ಹಲವಾರು ಗ್ರಾಮಗಳ ನಿವಾಸಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ಮಂಡಿಸಿದರು. ಕಲ್ಲತ್ತಿಪುರ ಲಾಲ್ಬಾಗ್ ರಸ್ತೆ ಅಭಿವೃದ್ಧಿ, ಕೆಮ್ಮಣ್ಣುಗುಂಡೆ ರಸ್ತೆ ಸುಧಾರಣೆ, ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ಹೆಚ್ಚಳ, ಕಾಡಾನೆ, ಹುಲಿ ಚಿರತೆಗಳಿಂದ ಜೀವ ಮತ್ತು ಬೆಳೆ ರಕ್ಷಣೆ, ಭದ್ರಾ ಅಭಯಾರಣ್ಯ, ತನಗೇಬೈಲು ವಲಯದಲ್ಲಿ ಆನೆ ಕಾರಿಡಾರ್ ನಿರ್ಮಾಣಕ್ಕೆ ವಿರೋಧ, ನಂದಿಬಟ್ಟಲು ಕಾಲೋನಿಯ ಹಿರಿಯ ಪ್ರಾಥಮಿಕ ಶಾಲೆಗೆ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣ, ಕಲ್ಲತ್ತಿಗಿರಿ ಚೌಡಮ್ಮ ದೇವಸ್ಥಾನ ರಸ್ತೆ ನಿರ್ಮಾಣ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ, ಸೈದುಖಾನ್ ಗ್ರಾಮದಲ್ಲಿ 50-60 ವರ್ಷಗಳಿಂದ ವಾಸಿಸುತ್ತಿದ್ದರೂ ಅರಣ್ಯ ಇಲಾಖೆ ಸೇರಿದಂತೆ ಅಧಿಕಾರಿಗಳಿಂದ ಅನೇಕ ಕಿರುಕುಳ ಎದುರಿಸುತ್ತಿದ್ದೆವು. ಈಗ ಶಾಸಕರು 85ಕ್ಕೂ ಹೆಚ್ಚು ಮನೆಗಳಿಗೆ ಹಕ್ಕುಪತ್ರ ನೀಡುವುದಾಗಿ ಭರವಸೆಯನ್ನ ನೀಡಿದ್ದು, ಜೀವನದ ಭದ್ರತೆಗೆ ದೊಡ್ಡ ಬಲವಾಗಿದೆ. ಇದಕ್ಕಾಗಿ ಶಾಸಕರಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಎಂದು ಗ್ರಾಮದ ಮುಖಂಡ ನಾಗರಾಜ್ ಪ್ರತಿಕ್ರಿಯಿಸಿದ್ದಾರೆ. ತಹಶೀಲ್ದಾರ್ ವಿಶ್ವಜಿತ್ ಮೆಹ್ತಾ, ತೋಟಗಾರಿಕಾ ಅಧಿಕಾರಿ ಯತಿರಾಜ್, ಕೃಷಿ ಅಧಿಕಾರಿಗಳಾದ ಲೋಕೇಶಪ್ಪ, ಮೆಸ್ಕಾಂ ಅಧಿಕಾರಿ ತಿಪ್ಪೇಶಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾ ದೇವೇಂದ್ರಪ್ಪ, ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ಎಸ್ ನಾಗರಾಜಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ಎ ಕೃಷ್ಣ ನಾಯಕ್, ಉಪಾಧ್ಯಕ್ಷೆ ವಾಣಿ ರಾಜೇಶ್, ಸದಸ್ಯರು, ಸಿಬ್ಬಂದಿ ಹಾಗೂ ವಿವಿಧ ಗ್ರಾಮಗಳ ಮುಖಂಡರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ಪ್ರಜಾಪವ ಟಿವಿ, ತರೀಕೆರೆ. ಏನು ದಾನ ಕೊಟ್ಟಿರ್ತಕ್ಕಂಥ ಬೇರೆ ಅವ್ರಿಗೂ ಧನ್ಯವಾದ. ಅವ್ರಿಗೂ ಮತ್ತು ಈ ಗ್ರಾಮ ಪಂಚಾಯತ್ ಕೂಡ ಎಲ್ಲರೂ ಕೂಡ 25,000 ಕೊಟ್ಟು ಕೆಲವೊಂದು 30, 50 ಕೊಟ್ಟಿದ್ದಾರೆ. ಅವರೆಲ್ಲರೂ ವಿಶೇಷವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಇವತ್ತು ನಾವು ಜನರ ಹತ್ರ ಸರ್ಕಾರ ತಗೊಂಡಿರ್ತಕ್ಕಂಥ ಇಲ್ಲಿ ಶಾಸಕರಿದ್ದೇವೆ ಮತ್ತೆ ಎಲ್ಲ ಅಧಿಕಾರಿಗಳಿದ್ದೇವೆ. ನಾವು ಸುಮ್ಮನೆ ಬಂದು ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಂದಿದ್ದೀವಿ. ಇವತ್ತು ಜನಗಳ ಸಮಸ್ಯೆಗಳನ್ನ ನಾವು ನೇರವಾಗಿ ಆಲಿಸಿ ಇಲ್ಲಿ ಕೆಲವೊಂದು ಉತ್ತರ ಕೊಡೋಕ್ಕಾಗಿದೆ, ಉತ್ತರ ಕೊಟ್ಟಿದ್ದೀವಿ. ಕೆಲವೊಂದು ನಾವು ಸರ್ಕಾರದಲ್ಲಿ ಮಾತಾಡಬೇಕಾಗಿದೆ, ಸರ್ಕಾರದಲ್ಲಿ ಮಾತಾಡತಕ್ಕಂಥದ್ದು ಇದು ಕೆಲವು ವಿಚಾರಗಳಿದೆ. ಇನ್ನು ಕೆಲವು ಇಲ್ಲೇ ಗ್ರಾಮ ಪಂಚಾಯತ್ ಪರಿಹಾರ ಇರ್ತದೆ, ಅಥವಾ ತಹಶೀಲ್ದಾರ್ ಪರಿಹಾರ ಇರ್ತದೆ, ಅಥವಾ ಫಾರೆಸ್ಟ್ ಇಲಾಖೆ ಪರಿಹಾರ ಮಾಡೋದಿರ್ತದೆ. ಇವತ್ತು ಇಲಾಖೆಗಳು ಎಲ್ಲರೂ ಇರೋದ್ರಿಂದ ಜನಗಳಿಗೆ ಇಲ್ಲಿ ನಾವು ಕರ್ಕೊಂಡ್ಬಂದು ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಇಲ್ಲಿ ಅವರೆಲ್ಲ ಅಧಿಕಾರಿಗಳು ಇವತ್ತು ನಾವು ಇದನ್ನ GPIRS ಅಲ್ಲಿ ಎಂಟ್ರಿ ಮಾಡ್ಕೊಂಡಿದ್ವಿ. ಎಲ್ಲ ಅದನ್ನ ಫಾಲೋ ಅಪ್ ಮಾಡ್ತೀವಿ, ಏನಾಗಿದೆ, ಏನ್ ಬಿಟ್ಟಿದೆ ಅಂತಕ್ಕಂಥದ್ದು 15 ದಿನ 20 ದಿನ ಬಿಟ್ಟು ಮತ್ತೆ ಅದೆಷ್ಟು ಪ್ರೋಗ್ರೆಸ್ ಆಗಿದೆ, ಏನ್ ಆಗ್ಬೇಕು ಅನ್ನೋದಕ್ಕಂಥದ್ದು ಮಾತಾಡ್ತೀವಿ. ನಮ್ಮ ಮಾತನ್ನು ಹೇಳ್ತಾ ಇವತ್ತು ವಿಶೇಷವಾಗಿ ನಮಗೂ ಕೂಡ ಖುಷಿ ಆಗ್ತಿದೆ. 55 ಜನಕ್ಕೆ ನಾವು ಒಟ್ಟು 55 ಜನಕ್ಕೆ ಇಲ್ಲಿ ನಾವು ಹಕ್ಕುಪತ್ರವನ್ನು ಈಗಾಗಲೇ ಕೊಟ್ಟಿದ್ವಿ. ಇನ್ನೂ ಕೂಡ ಈ ಒಂದು ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಈಗಾಗಲೇ ತಹಶೀಲ್ದಾರ್ ಹೇಳಿದ್ದಾರೆ, ನಿಮ್ಗೆಲ್ಲ ಗೊತ್ತೇ ಇದೆ. ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ನಾನು ಹಲವಾರು ಬಾರಿ ಯಾಕಂದ್ರೆ ಎಲ್ಲಾ ಮಂತ್ರಿಗಳಿಗೂ ಎಲ್ಲ ಅಧಿಕಾರಿಗಳಿಗೂ ಗೊತ್ತಿರುತ್ತೆ ಅಂತ ಇರಲ್ಲ, ನಮಗೆ ಗೊತ್ತಿರಲ್ಲ. ಯಾವಾಗ ನಾವು ಈ ಸತಿ ಚುನಾವಣೆ ಗೆದ್ದಾದ್ರೆ ಹೋದ ಪ್ರತಿಯೊಂದು ಊರಲ್ಲೂ ನನಗೆ ಹೇಳಿದ್ದು ಹಕ್ಕುಪತ್ರದ ವಿಚಾರ, ಈ ಸ್ವತ್ತಿನ ವಿಚಾರ. ಮುಂಚೆ ಈ ಸ್ವತ್ತಿರಲಿಲ್ಲ, ಹಂಗೆ ಬರ್ಕೊಂಡ್ಬಿಡೋರು, ಹಾಗೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ.
ಈ ಸೊತ್ತು ಬಂದಿದ್ರಿಂದ ಬರ್ಕೊಳಕ್ ಬರ್ತಿರ್ಲಿಲ್ಲ, ಅಂದಾಗ ಪ್ರಾಬ್ಲಮ್ ಶುರು ಆಗಿದ್ದು. ಅದಕ್ಕೆ ಹತ್ರ ನಾವು ಅವರಿಗೆ ಮನದಟ್ಟು ಮಾಡಿಬಿಟ್ಟು ಸರ್ ಕಾಸಿಲ್ಲ ದುಡ್ಡಿಲ್ಲ ಸರ್, ಇದು ಜನಗಳು ಅನುಕೂಲ ಆಗುತ್ತೆ ಅಂತ ಇದೇ ರೀತಿ ಹೇಳಿದೆ ಸಿದ್ದರಾಮಯ್ಯರು. ಎಲ್ಲರೂ ದುಡ್ಡು ಕೊಡೋಂಗೆ ಏನಿಲ್ಲ ಸರ್, ಇದು ಬಸ್ ನಾವು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಬಿಟ್ಟು ಕೊಡೋದು ಅಂತಂದಾಗ ಎಲ್ಲರೂ ಒಪ್ಪಿ ಅದಕ್ಕೋಸ್ಕರ ವಿಶೇಷವಾಗಿ ನಾನು ಸಿದ್ದರಾಮಯ್ಯರಿಗೆ ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಇದೊಂದು ಏನು ಅಕ್ಷಪತ್ರ ಕೊಡ್ಲಿಕ್ಕೆ ಕಾರಣಕರ್ತ ಅವರೆಲ್ಲರೂ ಉದಯ ಕೊಟ್ಟು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಇವತ್ತು ಹುಣಸೆ ಬೈಲಲ್ಲಿ 55 ಜನಕ್ಕೆ ಅಕ್ಷಪತ್ರ ವಿತರಣೆ ಮಾಡಿದೆ. ತಿಮ್ಮನ ಬೈಲಲ್ಲಿ 70 ಜನಕ್ಕೆ, ದುಬ್ಬತ್ನಲ್ಲಿ 60 ಜನಕ್ಕೆ, ಸೈಲೂರಿನಲ್ಲಿ 85